ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಇವತ್ತು ಎಲ್ಲಿ ಬಂದಿದ್ದೀವಿ ಅಂದರೆ ಮಾರ್ಕಂಡೇಯ ಬೆಟ್ಟಕ್ಕೆ. ಗಾಯ್ಸ್, ಲಿಟ್ರಲಿ ಹೇಳ್ತಾ ಇದ್ದೀನಿ, ಎಂಟ್ರೆನ್ಸ್ ಮಾತ್ರ ಸೂಪರ್ ಆಗಿದೆ. ಎಂಟ್ರೆನ್ಸ್ ಈ ರೀತಿ ಸೀನರಿ ಆಗಿದ್ರೆ ಇನ್ನು ಮೇಲೆ ಯಾವ ರೀತಿ ಇರುತ್ತೆ ಅಂತ ಊಹೆ ಮಾಡ್ಕೊಳ್ಳಿ. A few moments later. ಗಾಯ್ಸ್, ಮಾರ್ಕಂಡೇಯ ಬೆಟ್ಟ ಅಂತ ಕರ್ಕೊಂಬಂದ ಇವ. ಇಲ್ಲಿ ನೋಡಿದ್ರೆ ಯಾರು ಕಾಣಿಸ್ತಲ್ಲ, ಒಂದು ಸೊಳ್ಳೆನೂ ಇಲ್ಲ. ಆಗ್ಲಿಂದ ಸ್ಟೆಪ್ಸ್ ಹತ್ತಿ 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 ಕಾಲೆಲ್ಲ ನೋವು ಬಂದ್ಬಿಟ್ಟಿದೆ. ಇವ್ನು ನೋಡಿದ್ರೆ ನಾನು ಒಬ್ಬನೇ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಇಲ್ಲಿ ನೋಡಿದ್ರೆ ಒಬ್ರು ಇಲ್ಲ, ಒಂದು ಸೊಳ್ಳೆನೂ ಇಲ್ಲ. ಗಾಯ್ಸ್, ಫೈನಲಿ ವಿ ರೀಚ್ ಮಾರ್ಕಂಡೇಯ ಬೆಟ್ಟ. ಫಸ್ಟ್ ಇಲ್ಲಿ ಸೀನರಿ ನೋಡ್ಕೊಂಬಿಡಿ. ಗಾಯ್ಸ್, ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಬೆಟ್ಟಕ್ಕೆ ಮಾರ್ಕಂಡೇಯ ಅಂತ ಹೆಸರಿಟ್ಟು ಆ ಬೆಟ್ಟದ ಮೇಲೆ ಶಿವನ್ಗೆ ಪೂಜೆಯನ್ನು ಮಾಡುತ್ತಾರೆ. ಅಂದ್ರೆ ಆ ಮಾರ್ಕಂಡೇಯ ಎಷ್ಟು ಪವರ್ಫುಲ್ ಅಂತ. ಮಾರ್ಕಂಡೇಯ ಅಂದ್ರೆ ಯಮನು ಸಹ ಭಯ ಪಡ್ತಾನೆ. ಇಷ್ಟಕ್ಕೂ ಈ ಮಾರ್ಕಂಡೇಯ ಯಾರು? ಮಾರ್ಕಂಡೇಯ ಬೆಟ್ಟದ ಮೇಲೆ ಶಿವನಿಗೆ ಯಾಕೆ ಪೂಜೆ ಮಾಡ್ತಾರ? ಈ ಬೆಟ್ಟಕ್ಕೆ ಮಾರ್ಕಂಡೇಯ ಅಂತ ಹೆಸರು ಯಾಕೆ ಬಂತು ತಿಳಿದುಕೊಳ್ಳೋಣ ಬನ್ನಿ. ಶಿವನ ಅನುಗ್ರಹದಿಂದ ದಂಪತಿಗಳಿಗೆ ಒಂದು ಮಗು ಜನಿಸುತ್ತದೆ. ಅವರ ಹೆಸರೇ ಮಾರ್ಕಂಡೇಯ. ಆದರೆ ಮಾರ್ಕಂಡೇಯನಿಗೆ ಕೇವಲ 16 ವರ್ಷ ಆಯುಷ್ಯ ಇರುತ್ತದೆ. ನಂತರ ಇವರು ಬುದ್ಧಿ ಬಂದಾಗಲಿಂದ ಶಿವನಿಗೆ ಪೂಜೆಯನ್ನು ಮಾಡುತ್ತಾ ಶಿವನನ್ನು ಜಪಿಸುತ್ತಿದ್ದರು. 16 ವರ್ಷ ಬಂದಾಗ ಯಮಧರ್ಮರಾಜ ಮಾರ್ಕಂಡೇಯನ ಪ್ರಾಣ ತೆಗೆಯಲು ಬಂದರು. ಆದರೆ ಮಾರ್ಕಂಡೇಯ ಶಿವಲಿಂಗವನ್ನು ಅಪ್ಪಿಕೊಂಡು ಜಪಿಸುತ್ತಿದ್ದರು. ಯಮಧರ್ಮರಾಜ ತಮ್ಮ ಕೈಯಲ್ಲಿರುವಂತಹ ಪಾಶವನ್ನು ಬಿಟ್ಟರು. ಅದು ಶಿವಲಿಂಗಕ್ಕೆ ಮತ್ತು ಮಾರ್ಕಂಡೇಯನಿಗೆ ಸುತ್ತಿಕೊಳ್ಳುತ್ತದೆ. ಆಗ ಶಿವ ತಪಸ್ಸಿನಿಂದ ಎದ್ದು, ನನಗೇ ಪಾಶವನ್ನು ಬಿಡುತ್ತೀಯಾ ಅಂತ ಯಮಧರ್ಮರಾಜನಿಗೆ ಫುಲ್ ಬ್ಯಾಟಿಂಗ್ ಮಾಡ್ತಾರೆ. ಶಿವನು ಮಾರ್ಕಂಡೇಯನಿಗೆ ಅಮರತ್ವವನ್ನು ಕೊಟ್ಟು ಮಾಯ ಆಗ್ತಾರೆ. ನಂತರ ಬರುವಂತಹ ರಾಜರುಗಳು ಈ ಕಥೆಯನ್ನು ಮುಂದಿನ ಪೀಳಿಗೆಗೆ ಕೊಡಬೇಕೆಂದು ಈ ಬೆಟ್ಟದ ಮೇಲೆ ದೇವಾಲಯವನ್ನು ನಿರ್ಮಿಸಿ ಶಿವನಿಗೆ ಪೂಜೆಯನ್ನು ಸಲ್ಲಿಸುತ್ತಾರೆ. ಸೊ ಅಂದಿನಿಂದ ಈ ಬೆಟ್ಟಕ್ಕೆ ಮಾರ್ಕಂಡೇಯ ಬೆಟ್ಟ ಎಂದು ಕರೆಯಲಾರಂಭಿಸಿದರು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.